ಅಪ್ಪುಗೋಸ್ಕರ ನಾನು ಕನ್ನಡ ಕಲಿತೆ ಅಂತ ಸ್ಟಾರ್ ನಟಿ ಒಬ್ರು ಹೇಳಿದ್ದಾರೆ. ಪುನೀತ್ ರಾಜ್ಕುಮಾರ್ ನೆನಪಿಸಿಕೊಂಡ ಪ್ರಿಯಾ ಆನಂದ್. ಅಪ್ಪುಗೋಸ್ಕರ ನಾನು ಕನ್ನಡವನ್ನ ಕಲ್ತಿದ್ದೀನಿ ಅಂತ ಸ್ಟಾರ್ ನಟಿ ಹೇಳಿದ್ದಾರೆ. ಪುನೀತ್ ರಾಜ್ಕುಮಾರ್ ನೆನಪಿಸಿಕೊಂಡ ಪ್ರಿಯಾ ಆನಂದ್. ರಾಜ್ಕುಮಾರ್ ಮೂವಿಯಲ್ಲಿ ನಟಿಸಿದ್ದ ಸೌತ್ ಬ್ಯೂಟಿ. ಪುನೀತ್ ಅಂದ ತಕ್ಷಣ ನೆನಪಾಗುವುದೇ ಆ ನಿಷ್ಕಲ್ಮಶ ನಗು. ಅವರಿಲ್ಲ ಅಂತ ನೆನಪಿಸಿಕೊಳ್ಳಲು ಅಭಿಮಾನಿಗಳಿಗೆ ಸಾಧ್ಯ ಇಲ್ಲ. ಕನ್ನಡ ಸಿನಿಮಾ ಮಾಡುವಂತೆ ನನಗೆ ಪ್ರೇರೇಪಿಸಿದ್ದೇ ಅದು ಪುನೀತ್ ರಾಜ್ಕುಮಾರ್ ಅವರು. ಕನ್ನಡವನ್ನ ಇನ್ನೂ ಸ್ಪಷ್ಟವಾಗಿ ಮಾತನಾಡಲು ಕಲಿತಾ ಇದ್ದೇನೆ. ಈಗ ಕನ್ನಡವನ್ನ ಕಲ್ತಿದ್ದೀನಿ, ಆದ್ರೆ ಮಾತನಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕನ್ನಡ ಅರ್ಥ ಆಗತ್ತೆ, ಮನೆಯಲ್ಲಿ ಮಾತನಾಡೋಕೆ ಯಾರೂ ಇಲ್ಲ. ಅಪ್ಪು ಮೇಲಿನ ಅಭಿಮಾನವನ್ನ ವ್ಯಕ್ತಪಡಿಸಿದ ನಟಿ ಪ್ರಿಯಾ ಅವರು. ಅಪ್ಪುಗೋಸ್ಕರ ನಾನು ಕನ್ನಡ ಕಲಿತೆ ಅಂತ ಸ್ಟಾರ್ ನಟಿ ಹೇಳಿದ್ದಾರೆ ಪ್ರಿಯಾ ಆನಂದ್ ಅವರು. ಪುನೀತ್ ರಾಜ್ಕುಮಾರನ್ನ ನೆನಪಿಸಿಕೊಂಡಿದ್ದಾರೆ. ಇವರ ಜೊತೆ ಸಿನಿಮಾ ಕೂಡ ಮಾಡಿದ್ರು. ರಾಜ್ಕುಮಾರ್ ಮೂವಿಯಲ್ಲಿ ಸೌತ್ ಬ್ಯೂಟಿ ನಟಿಸಿದ್ರು. ಪುನೀತ್ ಅಂದ ತಕ್ಷಣ ನೆನಪಾಗೋದು ಆ ಒಂದು ನಿಷ್ಕಲ್ಮಶ ನಗು ಅಂತ ನೆನಪಿಸಿಕೊಂಡಿದ್ದಾರೆ. ಅವರಿಲ್ಲ ಅಂತ ನೆನಪಿಸಿಕೊಳ್ಳಲು ಕೂಡ ಅಭಿಮಾನಿಗಳಿಗೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಪ್ರಿಯಾ ಆನಂದ್ ಅವರು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಜೊತೆ ರಾಜ್ಕುಮಾರ್ ಸಿನಿಮಾವನ್ನ ಮಾಡಿದ್ದಾರೆ. ಒಳ್ಳೆ ಕನ್ನಡ ಮಾತಾಡಬೇಕು. ರೆಸಲ್ಯೂಷನ್ ಒಳ್ಳೆ ಕನ್ನಡ ಮಾತಾಡಬೇಕು. ಅದೇ ನನ್ಗೆ ಬೇಕು. ನಾನಿಂದು ಫ್ಲೂಯೆನ್ಸಿ ಬರಬೇಕು. ಅರ್ಥ ಆಗಿದೆ, ಬಟ್ ಮಾತಾಡೋಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸೊ ನೀವು ಹೇಳಿದ್ರಿ ವೇದಿಕೆ ಮೇಲೆ, ನಂಗೆ ತುಂಬಾ ಇಷ್ಟ ಆಯ್ತು ಆ ಲೈನ್ಸ್. ಅಂದ್ರೆ ಪುನೀತ್ ಸರ್ ಆಸ್ಟ್ರೇಲಿಯಲ್ಲಿ ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಕನ್ನಡದ ನೀವು ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಲಿತೆ ಅಂತ ಹೇಳ್ಬಿಟ್ಟು, ಸೊ ಅವ್ರು ಹೇಳಿದಂತ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಕನ್ನಡವನ್ನ ಮಾತನಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಅಷ್ಟು ಮುದ್ದ ಕೂಡ ಮಾತನಾಡ್ತಾ ಇದ್ರ. ಅಪ್ಪು ಸರ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆಬ್ವಿಯಸ್ಲಿ ದಿನ ನಾನು ನೆನ್ಕೊಳ್ತೀನಿ. ಆ್ಯಂಡ್ ಐ ಥಿಂಕ್ ನಾನು ಮಾತ್ರ ಇಲ್ಲ, ಐ ಥಿಂಕ್ ಎವ್ರಿ ಒನ್ ಥಿಂಕ್ಸ್ ಆಫ್ ಹಿಮ್ ಸೋ ಮಚ್. ಸೊ he's had a place in all our hearts. So it's like he lives forever with all of us. Resolution ಒಳ್ಳೆ ಕನ್ನಡ ಮಾತಾಡಬೇಕು. ಅದೇ ನನ್ಗೆ ಬೇಕು. ನಾನಿಂದು ಫ್ಲೂಯೆನ್ಸಿ ಬರಬೇಕು. ಅರ್ಥ ಆಗಿದೆ, ಬಟ್ ಮಾತಾಡೋಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸೊ ನೀವು ಹೇಳಿದ್ರಿ ವೇದಿಕೆ ಮೇಲೆ, ನಂಗೆ ತುಂಬಾ ಇಷ್ಟ ಆಯ್ತು ಆ ಲೈನ್ಸ್. ಅಂದ್ರೆ ಪುನೀತ್ ಸರ್ ಆಸ್ಟ್ರೇಲಿಯಲ್ಲಿ ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಕನ್ನಡದ ನೀವು ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಲಿತೆ ಅಂತ ಹೇಳ್ಬಿಟ್ಟು, ಸೊ ಅವ್ರು ಹೇಳಿದಂತ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಕನ್ನಡವನ್ನ ಮಾತನಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಅಷ್ಟು ಮುದ್ದ ಕೂಡ ಮಾತನಾಡ್ತಾ ಇದ್ರ. ಅಪ್ಪು ಸರ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆಬ್ವಿಯಸ್ಲಿ ದಿನ ನಾನು ನೆನ್ಕೊಳ್ತೀನಿ. ಆ್ಯಂಡ್ ಐ ಥಿಂಕ್ ನಾನು ಮಾತ್ರ ಇಲ್ಲ, ಐ ಥಿಂಕ್ ಎವ್ರಿ ಒನ್ ಥಿಂಕ್ಸ್ ಆಫ್ ಹಿಮ್ ಸೋ ಮಚ್. ಸೊ he's had a place in all our hearts. So it's like he lives forever with all of us. Resolution ಒಳ್ಳೆ ಕನ್ನಡ ಮಾತಾಡಬೇಕು. ಅದೇ ನನ್ಗೆ ಬೇಕು. ನಾನಿಂದು ಫ್ಲೂಯೆನ್ಸಿ ಬರಬೇಕು. ಅರ್ಥ ಆಗಿದೆ, ಬಟ್ ಮಾತಾಡೋಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸೊ ನೀವು ಹೇಳಿದ್ರಿ ವೇದಿಕೆ ಮೇಲೆ, ನಂಗೆ ತುಂಬಾ ಇಷ್ಟ ಆಯ್ತು ಆ ಲೈನ್ಸ್. ಅಂದ್ರೆ ಪುನೀತ್ ಸರ್ ಆಸ್ಟ್ರೇಲಿಯಲ್ಲಿ ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಕನ್ನಡದ ನೀವು ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಲಿತೆ ಅಂತ ಹೇಳ್ಬಿಟ್ಟು, ಸೊ ಅವ್ರು ಹೇಳಿದಂತ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಕನ್ನಡವನ್ನ ಮಾತನಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಅಷ್ಟು ಮುದ್ದ ಕೂಡ ಮಾತನಾಡ್ತಾ ಇದ್ರ. ಅಪ್ಪು ಸರ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆಬ್ವಿಯಸ್ಲಿ ದಿನ ನಾನು ನೆನ್ಕೊಳ್ತೀನಿ. ಆ್ಯಂಡ್ ಐ ಥಿಂಕ್ ನಾನು ಮಾತ್ರ ಇಲ್ಲ, ಐ ಥಿಂಕ್ ಎವ್ರಿ ಒನ್ ಥಿಂಕ್ಸ್ ಆಫ್ ಹಿಮ್ ಸೋ ಮಚ್. ಸೊ he's had a